ಆತ್ಮೀಯರೇ, MHID ಯುಡೈಸ್ ಪ್ಲಸ್‌ನಲ್ಲಿ ಕಾಮನ್ ಲಾಗಿನ್ ಅಂತಕ್ಕಂಥ ಒಂದು ಹೊಸ ಲಾಗಿನ್ ಒಂದು ಆಪ್ಷನ್ ಈಗ ಕೊಟ್ಟಿರುತ್ತಾರೆ. ಅಂದರೆ ನಾವು ಈ ಮುಂಚೆ MHID ಯುಡೈಸ್ ಪ್ಲಸ್‌ಗೆ ಲಾಗಿನ್ ಆಗಬೇಕಾದ್ರೆ ಅಲ್ಲಿ ಮಾಡ್ಯೂಲ್ಗಳಿದ್ದವು. ಟೀಚರ್ ಮಾಡ್ಯೂಲ್, ಸ್ಟೂಡೆಂಟ್ಸ್ ಮಾಡ್ಯೂಲ್ ಮತ್ತು ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮಾಡ್ಯೂಲ್, ಆಮೇಲೆ ದಿ ಡೈರೆಕ್ಟರಿ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಲಾಗಿನ್ ಅಂತ ಈ ಒಂದು ಮಾಡ್ಯೂಲ್ಗಳಿಗೆ ನಾವು ಸಪ್ರೇಟಾಗಿ ಲಾಗಿನ್ ಆಗ್ತಾ ಇದ್ದೆವು. ಬಟ್ ಈಗ ಕಾಮನ್ ಲಾಗಿನ್ ಅಂತಕ್ಕಂಥ ಒಂದೇ ಕಾಮನ್ ಲಾಗಿನ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಕಾಮನ್ ಲಾಗಿನ್ ಆಗೋದ್ರ ಮೂಲಕ ಯಾವುದಾದ್ರೂ ಒಂದು ಮಾಡ್ಯೂಲ್ಗೆ ನಾವು ಲಾಗಿನ್ ಆಗಿ ಉಳಿದ ಒಂದು ಮಾಡ್ಯೂಲ್ಗಳಿಗೆ, ಒಂದು ಪೇಜ್ಗಳಿಗೆ, ಹೋಮ್ ಪೇಜ್ಗಳಿಗೆ ಡೈರೆಕ್ಟಾಗಿ ನಾವು ಆ ಒಂದು ಮಾಡ್ಯೂಲ್ಗಳ ಒಂದು ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗಬಹುದಾಗಿರುತ್ತದೆ. ಅದು ಹೇಗೆ ಅನ್ನೋದನ್ನು ಈಗ ನೋಡೋಣ. ಅದಕ್ಕಾಗಿ ನೀವು ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಅಡ್ರೆಸ್ ಬಾರ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ udaisplus.gov.in ಯುಡೈಸ್ ಪ್ಲಸ್ ಮೊದಲೇ ಒಂದು ಸರ್ಚ್ ರಿಸಲ್ಟ್ಸ್ ಟಚ್ ಮಾಡಿ, ನಂತರ ನಿಮಗೆ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಡೌನ್ ಏರೋ ಮಾರ್ಕ್, ಸೆಲೆಕ್ಟ್ ಸ್ಟೇಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಗೋ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಯುಡೈಸ್ ಪ್ಲಸ್ ಲಾಗಿನ್ ಫಾರ್ ಕರ್ನಾಟಕ ಈ ಒಂದು ಇಂಟರ್ಫೇಸ್ ಪೇಜ್ನಲ್ಲಿ ಮೊದಲನೇ ಒಂದು ಆಪ್ಷನ್ ಶೋ ಆಗ್ತಾ ಇದೆ, ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ ಅಂತ. ಸೊ ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ ಅಂತಕ್ಕಂಥ ಒಂದು ಬ್ಲೂ ಕಲರ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ಸೊ ಕಾಮನ್ ಲಾಗಿನ್ ಒಂದು ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಂಟರ್ಫೇಸ್ ಪೇಜಲ್ಲಿ ನಿಮಗೆ ಯುಡೈಸ್ ಪ್ಲಸ್ ಸೈನ್ ಇನ್ ಅಂತಕ್ಕಂಥ ಒಂದು ಲಾಗಿನ್ ಆಗುವ ಇಂಟರ್ಫೇಸ್ ಪೇಜ್ ಬರುತ್ತದೆ. ಇಲ್ಲಿ ಯೂಸರ್ ನೇಮ್ಸ್, ಎಂಟರ್ ಯುವರ್ ಯೂಸರ್ ನೇಮ್ನಲ್ಲಿ ನೀವು ನಿಮ್ಮ ಯುಡೈಸ್ ಪ್ಲಸ್ನ ಒಂದು ಯೂಸರ್ ನೇಮ್ ಬೈ ಡಿಫಾಲ್ಟ್ ಆಗಿ ನಿಮ್ಮ ಒಂದು ಶಾಲೆ ಯುಡೈಸ್ ಸಂಖ್ಯೆ ಆಗಿರುತ್ತದೆ. ಅದನ್ನೇ ಎಂಟರ್ ಯುವರ್ ಯೂಸರ್ ನೇಮ್ ಬಾಕ್ಸ್ನಲ್ಲಿ ಕೊಡಿ. ನಂತರ ಪಾಸ್ವರ್ಡ್ ಸ್ಥಳದಲ್ಲಿ ನೀವು ಯುಡೈಸ್ ಪ್ಲಸ್ಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಕೊಟ್ಟು ಇಲ್ಲಿ ಕೊಟ್ಟಿರುವ ಕ್ಯಾಪ್ಚಾವನ್ನು ಎಂಟರ್ ಕ್ಯಾಪ್ಚಾ ಟೆಕ್ಸ್ಟ್ ಈ ಒಂದು ಬಾಕ್ಸ್ನಲ್ಲಿ ಟೈಪ್ ಮಾಡಿ ಸೈನ್ ಇನ್ ಬ್ಲೂ ಕಲರ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ವೆಲ್ಕಮ್ ಟು ಅಂತ ನೀವು ಯಾರು ಮುಖ್ಯ ಶಿಕ್ಷಕರು, ಯಾರು ರೀತಿ ಯೂಸರ್, ನಿಮ್ಮ ಹೆಸರು ಇಲ್ಲಿ ಶೋ ಆಗ್ತಿರುತ್ತೆ. ನಂತರ ಇಲ್ಲಿ ಸ್ಕೂಲ್ ಓವರ್ ವ್ಯೂ ಅಂತ ಸ್ಕೂಲ್ ಪ್ರೊಫೈಲು, ಟೀಚರ್ ಮತ್ತು ಸ್ಟೂಡೆಂಟ್ಸ್ ಇವುಗಳ ಒಂದು ಫಾರ್ಮ್ಸ್ಗಳ ಒಂದು ಸ್ಟೇಟಸನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತದೆ. ಮತ್ತು ಎಡಗಡೆ ಇಲ್ಲಿ ಮೆನುಗಳು ಶೋ ಆಗ್ತಿರುತ್ತೆ. ನೋಡಿ, ಇಲ್ಲಿ 4 ಒಂದು ಮೆನುಗಳಿವೆ: ಸ್ಕೂಲ್ ಡೈರೆಕ್ಟರಿ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್, ಟೀಚರ್ ಮಾಡ್ಯೂಲ್, ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮಾಡ್ಯೂಲ್, ಆಮೇಲೆ ಸ್ಟೂಡೆಂಟ್ಸ್ ಮಾಡ್ಯೂಲ್ ಅಂತ. ಉದಾಹರಣೆಗೆ ನಾನೀಗ ಸ್ಟೂಡೆಂಟ್ಸ್ ಮಾಡ್ಯೂಲ್ ಕ್ಲಿಕ್ ಮಾಡ್ತೇನೆ. ಸೊ ನಂತರ ನಿಮಗೆ ನೀವು ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆದಾಗ ಯಾವ ರೀತಿ ಒಂದು ಹೋಮ್ ಪೇಜ್ ಬರ್ತೀರಿ, ಅದೇ ರೀತಿ ಒಂದು ನಿಮ್ಮ ಸ್ಕೂಲ್ನ MHID ಯುಡೈಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನ ಲಾಗಿನ್ ಆದಾಗಿನ ಒಂದು ಹೋಮ್ ಪೇಜ್ ಈಗ ನೀವು ಡೈರೆಕ್ಟ್ ಆಗಿ ರೀಡೈರೆಕ್ಟ್ ಆಗ್ತೀರಿ, ಅಥವಾ ಸ್ಟೂಡೆಂಟ್ ಮಾಡ್ಯೂಲ್ನ ಒಂದು ಹೋಮ್ ಪೇಜ್ಗೆ ಬರ್ತೀರಿ. ಸೊ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಎಡಗಡೆ ಇರತಕ್ಕಂತಹ ಒಂದು ಮೆನುಗಳಲ್ಲಿ ಈಗ ನಾನು ಟೀಚರ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನಂತರ ನಿಮಗೆ ನೀವು MHID ಯುಡೈಸ್ ಪ್ಲಸ್ನ ಒಂದು ಟೀಚರ್ ಮಾಡ್ಯೂಲ್ಗೆ ಲಾಗಿನ್ ಆದಮೇಲೆ ಯಾವ ರೀತಿ ಹೋಮ್ ಪೇಜ್ ಬರುತ್ತೆ, ಅದೇ ರೀತಿ ನೀವು ಯುಡೈಸ್ ಪ್ಲಸ್ನ ಟೀಚರ್ ಮಾಡ್ಯೂಲ್ನ ಒಂದು ಲಾಗಿನ್ ಆದಾಗಿನ ಹೋಮ್ ಪೇಜ್ಗೆ ನೀವು ರೀಡೈರೆಕ್ಟ್ ಆಗ್ತೀರಿ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮಾಡ್ಯೂಲ್ ಈ ಒಂದು ಮಾಡ್ಯೂಲ್ ಮೇಲೆ ನಾನು ಟಚ್ ಮಾಡ್ತೇನೆ. ಸೊ ನಂತರ ನೀವೇನು ಮಾಡ್ತೀರಿ, ಈ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮಾಡ್ಯೂಲ್ಗೆ ಲಾಗಿನ್ ಆದಾಗ ಯಾವ ರೀತಿ ಒಂದು ಹೋಮ್ ಪೇಜ್ ಬರುತ್ತೆ, ಆ ರೀತಿ ನೀವು ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮಾಡ್ಯೂಲ್ನ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಿ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನಂತರ ಸ್ಕೂಲ್ ಡೈರೆಕ್ಟರಿ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಕ್ಲಿಕ್ ಮಾಡ್ತೇನೆ. ಸೊ ಈಗ ನೀವು ಸ್ಕೂಲ್ ಡೈರೆಕ್ಟರಿ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ನ ಒಂದು ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಿ. ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.